ಗ್ರಾಮೀಣ ಸುಗುಡಿನ ಮಧ್ಯೆ ಗುಣಮಟ್ಟದ ಶಿಕ್ಷಣದ ದೀಪ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ. ಪೋಷಕರು ಮಕ್ಕಳ ಶಾಲಾ ಶುಲ್ಕವನ್ನು ಒಂದೆರಡು ದಿನ ತಡವಾಗಿ ಕಟ್ಟಿದರೂ ಪರವಾಗಿಲ್ಲ, ಆದರೆ ಮಕ್ಕಳು ಪ್ರತಿದಿನ ಸ್ನಾನ, ಸ್ವಚ್ಛತೆ ಹಾಗೂ ಸುಭದ್ರವಾದ ಬಟ್ಟೆ ಧರಿಸಿ ಶಾಲೆಗೆ ಬರಬೇಕು ಎಂಬುದು ಜೀವನ ಪಾಠ ಎಂದು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ದೇವರಾಜ್ ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಚಿಕ್ಕದಾಸರಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಆಯೋಜಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ. ಆದರೆ ಆ ಕಷ್ಟಗಳು ಮಕ್ಕಳ ಭವಿಷ್ಯದಲ್ಲಿ ಮರುಕಳಿಸಬಾರದು. ಮಕ್ಕಳ ವಿದ್ಯಾಭ್ಯಾಸವನ್ನು 10ನೇ ತರಗತಿಗೆ ಸೀಮಿತಗೊಳಿಸದೆ ಇನ್ನೂ 4-5 ವರ್ಷ ಉತ್ತಮ ಶಿಕ್ಷಣ ನೀಡಿದರೆ ಅವರು ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬಹುದು ಎಂದು ಹೇಳಿದರು. LKGಯಿಂದ 10ನೇ ತರಗತಿಯವರೆಗೆ ಸುಮಾರು 15 ವರ್ಷ ಮಕ್ಕಳನ್ನು ಓದಿಸಿದ ಪೋಷಕರು ಮುಂದಿನ ಹಂತದಲ್ಲಿಯೂ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಬೇಕು. ಮಕ್ಕಳ ಭವಿಷ್ಯ ಹೆಚ್ಚು ಓದಿದಷ್ಟು ದೇಶ ವಿದೇಶಗಳಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದು ತಂದೆ ತಾಯಿ ಹಾಗೂ ಅವರು ಓದಿದ ಶಾಲೆಗೆ ಕೀರ್ತಿ ತರುತ್ತಾರೆ ಎಂದು ದೇವರಾಜ್ ಅವರು ತಿಳಿಸಿದರು. ಒಂದು ಸಣ್ಣ ಬಾಡಿಗೆ ಕೊಠಡಿಯಲ್ಲಿ ಆರಂಭವಾದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಇಂದು ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿರುವುದು ಇಲ್ಲಿನ ಶಿಕ್ಷಕರ ಗುಣಮಟ್ಟದ ಶಿಕ್ಷಣ ಹಾಗೂ ಮಕ್ಕಳ ಮೇಲಿನ ಶ್ರಮದ ಜೀವಂತ ಸಾಕ್ಷಿಯಾಗಿದೆ ಎಂದರು. ಕೋಚಮುಲ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಸಣ್ಣದಾಗಿ ಪ್ರಾರಂಭವಾದ ಶಾಲೆ ಇಂದು ಬೃಹತ್ ಮಟ್ಟದಲ್ಲಿ ಬೆಳೆದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ. ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಶ್ರಮ ಇತರ ಶಾಲೆಗಳಿಗೆ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ನೃತ್ಯ, ಹಾಡು, ವೇಷಭೂಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನೆರೆದಿದ್ದ ಪೋಷಕರು ಹಾಗೂ ಗ್ರಾಮಸ್ಥರನ್ನು ಮನರಂಜಿಸಿದರು. ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಕ್ರೀಡಾ ವಿಭಾಗದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಿತ್ರನಟಿ ನಿಸರ್ಗ ಅಣ್ಣಪ್ಪ, ಚಿತ್ರನಟ ಅವಿನಾಶ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಬ್ಯಾಟರಾಜ್ ಶೆಟ್ಟಿ, ಅರಿಕೆರೆ ಮುನಿರಾಜು, ಭಾಗ್ಯ ದೇವರಾಜ್, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಪ್ರಕೃತಿ ಮಣ್ಣಿನ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಶಾಲೆಗೆ ಸುತ್ತಮುತ್ತಲಿನ ಹಳ್ಳಿಗಳ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸುತ್ತಿರುವುದು ಇಲ್ಲಿನ ಸಂಸ್ಕೃತಿ, ಶಿಸ್ತು ಮತ್ತು ಶಿಕ್ಷಣದ ಮೇಲಿನ ಗೌರವಕ್ಕೆ ಸಾಕ್ಷಿಯಾಗಿದೆ. ಶಾಲಾ ವಾರ್ಷಿಕೋತ್ಸವವು ಪ್ರತಿಯೊಬ್ಬರಿಗೂ ಸವಿನೆನಪಾಗಿ ಉಳಿಯುವಂತಹ ಅವಿಸ್ಮರಣೀಯ ಕಾರ್ಯಕ್ರಮವಾಗಿದ್ದು, ಬಣ್ಣ ಬಣ್ಣದ ಬಟ್ಟೆ ಧರಿಸಿದ ಮಕ್ಕಳು, ಪೋಷಕರು ಹಾಗೂ ಗಣ್ಯರ ಉಪಸ್ಥಿತಿಯಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ನಾವು ನಮ್ಮನ್ನು ಸ್ಟೇಜ್ ಮೇಲೆ ಕರೆದು ಸಾಧನೆ ಮಾಡಿದ ಕಲಿತಾರಂತ ಒಂದು ಸಿಚುವೇಶನ್ ಆಗ್ತದೆ. ಹಾಗಾಗಿ ಯಾರು ನೀವು ಸಾಧನೆ ಮಾಡಿರ್ತಾವೆ ಅವನ್ನೆಲ್ಲ ಕರೆದು ನಮ್ಮ ಸನ್ಮಾನ ಮಾಡಬೇಕಂತ ಆಸೆ. ಎಲ್ಲರೂ ಮಕ್ಕಳು ಇನ್ಸ್ಪಿರೇಷನ್ ಅಂತ ಕರೆದಿದ್ವಿ. ಜೊತೆಯಲ್ಲಿ ಇವತ್ತು ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಈ ಊರಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಗೊತ್ತಿರ್ಬೋದು, ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿತ್ತು ನಮ್ಮ ಸ್ಕೂಲು. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಬೆಂಗಳೂರು ಹೇಳಿದ್ರೆ, ಹೌದಾ ಸರ್, ಹೌದಾ ನಿಮ್ಗೆ 3ನೇ ರ್ಯಾಂಕ್ ಬಂದಿತ್ತು ಸರ್ ಅಂತಂದರೆ, ಹಳ್ಳಿ ಮಕ್ಕಳೆಲ್ಲ ನೋಡಿ ನಿಮ್ಗೆ 3ನೇ ರ್ಯಾಂಕ್ ಬಂದಿತ್ತು ಸರ್ ಅಂತ. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ, ನಮ್ಮ ಪೋಷಕರು ಪ್ರತಿಯೊಬ್ಬರು ಮಕ್ಕಳಿಗೂ ಇನ್ಸ್ಪಿರೇಷನ್ ಹೇಳ್ಬೇಕು. ನೋಡಿ, ಯಾರೋ ಮಗು 3ನೇ ರ್ಯಾಂಕ್ ಬಂದಿದ್ದು ಫಸ್ಟ್ ರ್ಯಾಂಕ್ ಬರೋಕೆ ಅಂತೇಳಿ ಈ ಶಾಲೆಯಲ್ಲಿ ನಮ್ಮ 3ನೇ ರ್ಯಾಂಕ್ ಬಂದಿದ್ದಾಗ ತುಂಬ ಖುಷಿ ಆಗ್ತದೆ. ಜೊತೆಯಲ್ಲಿ ಏನಿವತ್ತು ಬಾಡಿಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಈ ಮಟ್ಟಿಗೆ ಬೆಳೆದು ಮತ್ತೆ ಈಗ ಪಕ್ಕದಲ್ಲಿ ಹೊಸ ಕಟ್ಟಡ ಕಟ್ತಾ ಇದ್ದೀವಿ. CBSE ಇವತ್ತು ಪೋಷಕರಲ್ಲಿ ಒಂದು ಏನಾಗಿದೆ, ಕೆಲವರು ಏನು ಅದೇನೋ ಒಂದು ಇದಾಗಿದೆ, ಏನೋ CBSE ಇದೆಯಾ ಅನ್ನೋ ಥರ. ಹಾಗಾಗಿ ಇವತ್ತು CBSEನ ಸ್ಟಾರ್ಟ್ ಮಾಡಬೇಕಂದ್ರೆ ಪಕ್ಕದಲ್ಲಿ ಕಟ್ಟಡ ಕಟ್ತಾ ಇದ್ದೀವಿ. ಅದು ಈ ಭಾಗದಲ್ಲಿ ಕೊಡ್ತೀವಿ. ಜೊತೆಯಲ್ಲಿ ಏನಿವತ್ತು ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಏನು ಸರ್ ಬೆಂಗಳೂರಲ್ಲಿ ಇರೋದು ಯಾಕೆ ಹಳ್ಳಿಯಲ್ಲಿ ಸ್ಕೂಲ್ ಬಿಡ್ತೀವಿ? ಅದನ್ನು ನಾನು ಹೇಳ್ತಾ ಇರ್ತೀವಿ. ಹಳ್ಳಿಯಲ್ಲಿ ಮಕ್ಕಳು ಓದಿದ್ರೆ ಎಳಿಸ್ಕೊಳ್ತಾರೆ, ಸಿಟಿಯಲ್ಲಿ ಹೋದರೆ ಕಮರ್ಷಿಯಲ್ ಆಗ್ತದೆ. ಬಟ್ ಹಳ್ಳಿ ಮಕ್ಕಳು ಯಾವತ್ತು ರೋಡಲ್ಲಿ ನಿಲ್ಲಿಸಿದ್ರು ನಮ್ಮ ಮಕ್ಕಳು ನಮ್ಮ ಸ್ಕೂಲ್ ಮಾಸ್ಟರ್ ಸರ್ ನಮ್ಮ ಸ್ಕೂಲ್ ಓದೋದೇ ತೋರಿಸ್ತಾರೆ. ಸಿಟಿಯಲ್ಲಿ ಯಾರು ಅದನ್ನು ತೋರಿಸ್ತಾರಲ್ಲ. ಯಾಕಂದ್ರೆ ನಾವು ಕಷ್ಟದಲ್ಲಿ ಬೆಳೆದಿರೋರು. ಇವತ್ತು ಒಂದು ಸಣ್ಣ ಹೇಳ್ಬಿಟ್ಟು ಮಾಸ್ಟರ್ ಸಿಟಿ ಎದುರುಗಡೆ ಕಾಬಿ ಹಸ್ಬಿಟ್ಟು ಮಾತಾಡ್ಸ್ಬೇಕಾಗಿ ಅದರಲ್ಲಿ ಏನಂದರೆ ಹಳ್ಳಿಯಲ್ಲಿ ಬಂತು ಸಂಸ್ಕಾರ ಕಲಿಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಏನಿವತ್ತು ಇದೇ ಪ್ರೋತ್ಸಾಹ ಮಕ್ಕಳಿಗೆ ನಾನು ಒಂದೇ ಕೇಳ್ಕೊಳ್ಳೋದು, ಪೋಷಕರಲ್ಲಿ ಏನು ಸುತ್ತಮುತ್ತ ಭಾಗದಲ್ಲಿ ಯಾವಾಗ ತೋರಿಸಿದ್ರು ಏನು ಕಾರ್ಯಕ್ರಮ ಅದು ಶಿಫ್ಟ್ ಅರ್ಧ ಗಂಟೆ ಮಾಡಿಬಿಟ್ರು. ನನಗೆ ಒಂದೇ ಆಸೆ, LKGಯಿಂದ SSLCವರೆಗೂ 12 ವರ್ಷ ಸ್ಕೂಲ್ ಓದಿಸ್ತೀವಿ.
ಕೆಲವು ಪೇರೆಂಟ್ ನೋಡ್ತೀವಿ, ಕೆಲವು ಪೋಷಕರಿಗೆ SSLC ಬರ್ತಾ ಇದ್ದಾಗ ಸ್ಕೂಲ್ ಸ್ಟಾಪ್ ಮಾಡ್ತೀವಿ. 12 ವರ್ಷ ಓದಿಸ್ತೀರಿ, ಇದು 3-4 ವರ್ಷ ಓದಿಸಿ. ನಾನು ದಯವಿಟ್ಟು ರಿಕ್ವೆಸ್ಟ್, ನಮ್ಮ ಕಾಲದಲ್ಲಿ ಏನು ಸುತ್ತಮುತ್ತಲಗಳಲ್ಲಿ ಊರುಗಳಲ್ಲಿ ನೋಡ್ತೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, SSLC ಆಗಿದ ತಕ್ಷಣ ತೆಗೆದುಬಿಡ್ತೀವಿ. ಕಷ್ಟನ ಸ್ವಲ್ಪ 3-4 ವರ್ಷ ಓದಿಸಿ ಅಂತ ಕಾರ್ಯಕ್ರಮ ಮಾದರಿ ಮಾಡ್ತಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಹತ್ತಿರದಲ್ಲಿದ್ದೀವಿ. ಇವತ್ತು ಗೊತ್ತಿರ್ಬೋದು, ಮೊದಲು 10 ವರ್ಷ ಮುಂಚೆ ಒಂದು ಅರ್ಧ ಎಕರೆ ಅಗ್ರಿಕಲ್ಚರ್ ಮಾಡಿ ರೈತ ವರ್ಗ ಮಾಡಿ ಒಂದು 10 ಗಂಟೆ ಆದ್ರೂ ಜಾಗ ತಗೊಂಬೋದಾಗಿತ್ತು. ಇವತ್ತು 1 ಗಂಟೆಯಲ್ಲಿ ಜಾಗ ತಗೊಳ್ಳೋಕ್ಕೆ ಆಗಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಮಾತಾಡೋಕ್ಕಾಗಿ, ಯಾಕಂದರೆ ಈಗಾಗಲೇ ಸುಮಾರು 2 ಗಂಟೆಗಳಿಂದ ಜೋರಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ. ಇಲ್ಲಿ ಅದೇ ಇವತ್ತೇನಂದರೆ ಪೋಷಕರಿಗೆ ಅವ್ರ ಮಕ್ಕಳು ಏನು ಡ್ಯಾನ್ಸ್ ಮಾಡೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರ್ತದೆ, ಅದನ್ನು ನೋಡುವಂಥ ಒಂದು ಕುತೂಹಲ ಇರ್ತದೆ, ಎಂಜಾಯ್ ಮಾಡುವಂಥ ಒಂದು ಮೂಡ್ ಇರ್ತಾರೆ. ಮಕ್ಕಳಿಗೂ ಅಷ್ಟೇ ಅವರು ಸುಮಾರು ದಿನದಿಂದ ಈ ಕಾರ್ಯಕ್ರಮ ತಯಾರಿ ಮಾಡಿಕೊಂಡು ಅವರೊಂದು ಪ್ರದರ್ಶನ ನೀಡುವಂಥ ಕೆಲಸ ಅವರು ಗಮನ ಆ ಕಡೆ ಇರ್ತದೆ. ಅದು ಕೂಡ ಈ ಸಂದರ್ಭ ಬಂದಾಗ, ಯಾಕಂದರೆ ಇವತ್ತು ನಾವು ಕೆಳಗೆ ಕೂತಾಗ ಒಂದು ಇದು ನೋಡಿದ್ವಿ, ನರಸಿಂಹ ಅವತಾರದ ಒಂದು ರೂಪಕ ಇಲ್ಲಿ ಮಾಡೋದು. ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ನಮಗೆ ನಾವೆಲ್ಲ ಮಕ್ಕಳಾಗಿದ್ದಾಗ ಏನಾದರೂ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ ಇಲ್ಲ. ಅದರಲ್ಲೂ ರಾಜ್ಕುಮಾರ್ ಅವರ ಒಂದು ಚಿತ್ರದ ಭಕ್ತ ಪ್ರಹ್ಲಾದ ಚಿತ್ರದ ಇದನ್ನೇ ಹಾಕಿದ್ರು ಅಲ್ಲಿ ರೂಪಕ ಮಾಡಬೇಕಾದ್ರೆ. ಅದನ್ನು ನೋಡ್ತಾ ಬೇಕಾದ್ರೆ ನಮ್ಮ ಜ್ಞಾಪಕ ಇರೋದು ಚಲನಚಿತ್ರ ನೋಡಿದ್ದೀವಲ್ಲ, ಆ ಕಥೆ ಏನು ಅನ್ನೋದನ್ನು ಇವತ್ತು ಕೂಡ ನಾವು ಆ ಚಲನಚಿತ್ರ ನೋಡಿ ನಾವು ಜ್ಞಾಪಕ ಇಟ್ಕೊಂಡಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ಜಯ ವಿಜಯ ಅಂತ ದ್ವಾರಪಾಲಕರಿರ್ತಾರೆ.